ಈ ರೀತಿ ಮಸಾಲೆಯನ್ನು ಫ್ರೈ ಮಾಡಿ ಮಾಡುವಂಥ ಬ್ರೇಕ್ಫಾಸ್ಟ್ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ವಾರಕ್ಕೆ 2ರಿಂದ 3 ಸತಿ ಈ ಬ್ರೇಕ್ಫಾಸ್ಟನ್ನು ಮಾಡಿಸ್ಕೊಂಡು ತಿಂತಾರೆ. ಯಾಕೆ ಅಂದರೆ ಕಣ್ಣಿಗೆ ಕೂದಲಿಗೆ ತುಂಬಾ ಒಳ್ಳೆಯದು. ವೆಲ್ಕಮ್ ಬ್ಯಾಕ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ ಆಗಿರುವಂಥ ಈ ರೈಸ್ ಯಾವ ಥರ ನಾನು ಈ ರೈಸನ್ನು ಮಾಡಿದೆ ಅಂತ ನೀವು ನೋಡಿ. ತುಂಬಾ 5 ನಿಮಿಷದಲ್ಲಿ ರೆಡಿಯಾಗುವಂಥ ಈ ರೈಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಿದ್ರೆ ಇದನ್ನು ಹೇಗೆ ನಾವು ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಅಲ್ವಾ. ನೋಡಿ, ಇದನ್ನು ನಾವು ಕರಿಬೇವು ಹಸಿ ಬಟಾಣಿಯನ್ನು ಹಾಕಿ ಕರಿಬೇವು ರೈಸನ್ನು ನಾನು ಮಾಡ್ತಿದ್ದೀನಿ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಕಡಲೆಬೇಳೆ, ಕಡಲೆ ಬೀಜ ಹಾಗೂ 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಬಿಳಿ ಎಳ್ಳು ಮತ್ತು 1 ಕಪ್ಪಾಗುವಷ್ಟು ಹಸಿ ಕರಿಬೇವನ್ನು ತಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಹಾಕಿರುವಂಥ ಎಲ್ಲ ಪದಾರ್ಥಗಳಲ್ಲೂ ಪ್ರೋಟೀನ್ಸ್ ಇದೆ. ನಮ್ಮ ಬಾಡಿಗೆ ಯಾವೆಲ್ಲ ಇದು ಬೇಕಾಗತ್ತೆ, ಪ್ರೋಟೀನ್ಸೇ ಆಗ್ಬೋದು, ವಿಟಮಿನ್ಸೇ ಆಗ್ಬೋದು, ಎಲ್ಲ ಇದರಲ್ಲಿದೆ. ಇದು ಕರಿಬೇವಿನ ಸೊಪ್ಪನ್ನು ತಿನ್ನೋದ್ರಿಂದ ಕಣ್ಣಿಗೆ ಮತ್ತು ಕಣ್ಣಿನ ಆರೋಗ್ಯ ಮತ್ತು ತಲೆ ಕೂದಲಿನ ಆರೋಗ್ಯ ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ಈಗ ಕಡಲೆ ಬೀಜದಲ್ಲಿ ಪ್ರೋಟೀನ್ಸ್ ಇದೆ, ಒಳ್ಳೆ ಫೈಬರ್ ಇದೆ. ನೋಡಿ, ಒಂದು 3 ಬ್ಯಾಡಗಿ ಮೆಣಸಿಕಾಯಿ, 3 ಗುಂಟೂರು ಮೆಣಸಿಕಾಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗನ್ನು ಹಾಕ್ಕೊಂಡೆ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಯಾಕೆಂದರೆ ಅದು ಸ್ವಲ್ಪ ತಣ್ಣಗಾಗಬೇಕು. ಅದು ಎತ್ತಿಟ್ಬಿಟ್ಟು ಅದೇ ಬಾಣಲಿಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ನಾವು ಒಗ್ಗರಣೆನ ಕೊಟ್ಕೋಬೇಕಾಗತ್ತೆ. ಜೊತೆಗೆ ಈಗಾಗಲೇ ನಾನು ಅನ್ನನ ಮಾಡಿ ತಣ್ಣಗಾಗಲಿಕ್ಕೆ ಹಾಕಿದ್ದೀನಿ. ಯಾಕೆಂದರೆ ನಾವು ಎಷ್ಟು ತಣ್ಣಗೆ ಮಾಡಿ ಬೆರೆಸ್ತೀವೋ ಅಷ್ಟು ಚೆನ್ನಾಗಿ ನಮಗೆ ರೈಸು ರೆಡಿಯಾಗುತ್ತೆ. ಇಲ್ಲಿ ಒಗ್ಗರಣೆಗೆ 1 ಮೆಣಸಿಕಾಯಿ, ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಹಸಿ ಬಟಾಣಿಯನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ. ನಾವು ಹಸಿ ಪದಾರ್ಥ ಏನು ತಿಂತೀವೋ ಎಲ್ಲದರಲ್ಲೂ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು ರೈಸ್ ಆಗಿರೋದ್ರಿಂದ ಕರಿಬೇವಿನ ಕ್ವಾಂಟಿಟಿ ಏನಿದೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ರುಚಿಯಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆಗೆ ನಾನು 1 ಹಿಡಿಯಾಗುವಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ. ನಾನು ಈಗಾಗಲೇ ರುಬ್ಬೋದಕ್ಕೆ ಅಂದರೆ ಅದನ್ನು ಪೇಸ್ಟ್ ಮಾಡಬಾರ್ದು, ನೀರು ಹಾಕಬಾರ್ದು, ಡ್ರೈ ಆಗಿ ನಾವು ಪುಡಿಯನ್ನು ಮಾಡ್ಕೊಂಡಿದ್ದೀನಿ. ತರಿಯಾಗಿ ಪುಡಿಯನ್ನು ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ಹೇಗೆ ಮಾಡ್ಕೊಂಡಿದ್ದೀನಿ ಅಂತೇಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿದ್ರಲ್ಲ, ಈಗ ಇದಕ್ಕೊಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕೋತೀನಿ. ಕಲ್ಲರ್ಗೋಸ್ಕರ ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಳೋಣ. ಮತ್ತು ಅದು ಆ್ಯಂಟಿಬಯೋಟಿಕ್ ಆಗೂ ಕೆಲಸ ಮಾಡುತ್ತೆ. ಜೊತೆಗೆ ರುಚಿಗೆ ತಕ್ಕಷ್ಟು, ಸ್ವಲ್ಪ ಅಂತಲ್ಲ, ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವಲ್ಲ ಅದಷ್ಟಕ್ಕೆ ಬೇಕಾಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿದ್ರಲ್ಲ, ಈಗ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ನಾನು ಈಗಾಗಲೇ ಹೇಳಿದೆ ಅರಿಶಿಣ ಪುಡಿ ಹಾಕಬೇಕು ಅಂತೇಳಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡ್ರೆ ಅದು ಒಂದು ಘಮ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅನ್ಬೇಡಿ. ಈಗ ತಣ್ಣಗಾಗಿರುವಂತಹ ಅನ್ನವನ್ನು ಪುಡಿ ಮಾಡಿ ಹಾಕೋಬೇಕು. ಮುದ್ದೆ ರೀತಿ ನಾವು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ರುಚಿನೂ ಬರಲ್ಲ, ನೀಟಾಗಿ ಇರೋದಿಲ್ಲ ಅದು. ಈಗ ನಾವು ತಣ್ಣಗಾಗಿರೋದ್ರಿಂದ ನಾವು ಯಾವ ರೀತಿ ಮಿಕ್ಸ್ ಮಾಡ್ತೀವೋ ಆ ರೀತಿ ಚೆನ್ನಾಗಿ ಬರುತ್ತೆ. ಈಗ ಮಿಕ್ಸ್ ಮಾಡುವಾಗಲೂ ಅಷ್ಟೇ ಸ್ವಲ್ಪ ನಿಧಾನವಾಗಿ ಮಿಕ್ಸನ್ನು ಮಾಡ್ಕೋಬೇಕು. ಜಾಸ್ತಿ ಕಲಸೋದ್ರಿಂದ ಏನಾಗುತ್ತೆ, ಅನ್ನ ಒಡೆಯೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮಿಶ್ರಣ ಅದಷ್ಟನ್ನು ಹಾಕಿದ್ದೀನಿ ನಾನು. ನಾವು ಹುರ್ಕೊಳ್ಳುವಾಗಲೇ ಎಷ್ಟು ಜನಕ್ಕಾಗುವಷ್ಟು ಅಂತ ನೋಡಿಕೊಂಡು ಕ್ವಾಂಟಿಟಿಯನ್ನು ನೋಡ್ಕೊಂಡು ನಾನು ಅದನ್ನು ಪದಾರ್ಥ ಎಲ್ಲನ ಹಾಕ್ಕೊಂಡಿದ್ದೆ. ಅದನ್ನೆಲ್ಲ ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪನೂ ಪೌಡರನ್ನು ಇಟ್ಕೊಂಡಿಲ್ಲ. ಬೇಕಂದರೆ ನೀವು ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಟರೆ 1 ವಾರದವರೆಗೂ ಯೂಸ್ ಮಾಡ್ಬೋದು. ಯಾವುದೇ ತೊಂದರೆ ಇಲ್ಲ. ನಾನು ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಿದ್ದೆ. ನೋಡಿ, ಈಗ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೇನು ಇದಕ್ಕೆ ಹಾಕುವ ಏನಿಲ್ಲ. ಬೇಕಂದರೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೋದು ಅಷ್ಟೇ. ತುಂಬಾ ರುಚಿಯಾಗಿರುವಂತಹ ಕರಿಬೇವು ರೈಸ್ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿ. ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿಲ್ಲ. ಬೇಕಂದರೆ ನೀವು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಸರ್ವ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟಿಗೆ ನಾವು ಈಗ ಅದನ್ನು ಸರ್ವ್ ಮಾಡಿಕೊಂಡ್ರೆ ಆಯಿತು. ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುವಂತಹ ಕರಿಬೇವು ರೈಸ್ ರೆಡಿಯಾಗಿದೆ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್